Hi everyone, this is Himaraj Designer. Welcome to Fashion Designing Classes and Advanced Level Blouse Masters Class Online Kannada. ನನ್ನ ಎಲ್ಲ ಸ್ಟೂಡೆಂಟ್ಸಿಗೂ ಆನ್ಲೈನ್ ಸ್ಟೂಡೆಂಟ್ಸಿಗೂ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಅಸೈನ್ಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ್ದೀರಾ. ಮಾಡೋದಕ್ಕೆ ಕೆಲವರಿಗೆ ಬಂದಿಲ್ಲ, ಕೆಲವರು ತುಂಬ ಹಾರ್ಡ್ ವರ್ಕ್ ಮಾಡಿ ಕಳಿಸಿದ್ದೀರಾ. ಅಂತಹ ಎಲ್ಲ ಸ್ಟೂಡೆಂಟ್ಸಿಗೂ ನನ್ನ ಕಡೆಯಿಂದ ಬಿಗ್ ಕ್ಲಾಪ್ಸ್. ನಂತರ ಕೆಲವರು ಇಲ್ಲಿ ಕೇಳ್ತಾ ಇದ್ದೀರಾ, ಎಗೇನ್ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ಗಳಾಗಿರ್ಬೋದು, ಹೇಗೆ ಜಾಯ್ನ್ ಆಗೋದು ಅಂತ ಹೇಳಿ. ಜಾಯ್ನ್ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರೊಸೀಜರ್ ಅಂತ ಏನೂ ಇಲ್ಲ. ನನ್ನ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಸೆಕ್ಷನ್ ಇದೆ. ಅಲ್ಲಿ ಹೋಗಿಬಿಟ್ಟು ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಆ ಒಂದು ಕೋರ್ಸ್ನ ವೀಡಿಯೋಸ್ಗಳನ್ನು ನೋಡಿ. ಅಟ್ ಪ್ರೆಸೆಂಟ್ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ ಅಂತ ನಡೀತಾ ಇದೆ. 3 months ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಪ್ಲೇ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ಕೋರ್ಸ್ನ ನೋಡಿ, ಡೇ 1ಇಂದ ನೋಡಿ, 1 by 1 ವೀಡಿಯೋಸ್ನ ನೋಡಿ, ಫೈನಲ್ ಆಗಿ ಒಂದು ವರ್ಕ್ ಕೊಟ್ಟಿರ್ತೀನಿ, ಅಸೈನ್ಮೆಂಟ್ ಮಾಡಿ ಅಂತ ಹೇಳಿ. ಅರ್ಥ ಮಾಡಿಕೊಂಡು ವಿಡಿಯೋ ನೋಡಿದ ನಂತರ ಆ ಅಸೈನ್ಮೆಂಟ್ನ ನನಗೆ ಕಳಿಸ್ಬೇಕು. ಇವ್ರಿಗೆ ಓದು ಬರಹ ಬರಲ್ಲ, ನನಗೆ ಅಸೈನ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಮನೆಯ ಮುಂದೆ ರಂಗೋಲಿಗಳನ್ನು ಪ್ರತಿನಿತ್ಯ ಎಲ್ಲ ಹೆಣ್ಮಕ್ಳು ಹಾಕ್ತೀವಿ. ಅದನ್ನು ನಾವು ಓದು ಬರಹ ಬರುತ್ತೆ, ಈ ಚುಕ್ಕೆಗಳನ್ನೆಲ್ಲ ಕೌಂಟಲ್ಲಿ ಇಡ್ತೀವಿ, ಅದೆಲ್ಲ ಓದು ಬರಹ ಬರುತ್ತೆ ಅಂತ ಇಡ್ತೀವ? ಖಂಡಿತ ಇಲ್ಲ ಅಲ್ವಾ. ನಮಗೆ ಇಂಟ್ರೆಸ್ಟ್ ಇರೋದ್ರಿಂದ ಕಲ್ತ್ಬಿಟ್ಟು ರಂಗೋಲಿಗಳನ್ನು ಮನೆ ಮುಂದೆ ಬಿಡಿಸ್ತೀವಿ ಅಲ್ವಾ. ಯಾಕೆ ಅದು ನಮಗೆ ಕಷ್ಟ ಅನಿಸಲ್ಲ? ನಾವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತೀವಿ. ಅದರಿಂದ ನಮಗೆ ರಂಗೋಲಿಗಳು ಬಿಡಿಸ್ಬೇಕಾದ್ರೆ ಲೆಕ್ಕ ಬಂದಿಲ್ಲ ಅಂದರೂ ಕೂಡ ಒಂದು ಅಂದಾಜಲ್ಲಿ ತುಂಬ ನೀಟಾಗಿ ಬಿಡಿಸ್ಬಿಡ್ತೀವಿ ಅಲ್ವಾ. ಅದೇ ರೀತಿಯೇ ಇಲ್ಲಿ ನಾನು ಡ್ರಾಯಿಂಗ್ ಅಷ್ಟೇ ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಅದನ್ನು ಒಂದು ವೈಟ್ ಶೀಟ್ ತೊಗೊಳ್ಳಿ, ಮೊದಲು ಪ್ರಾಕ್ಟೀಸ್ ಮಾಡಿ ಒಂದು ಪೆನ್ಸಿಲ್ ಇಟ್ಕೊಂಡು. ಇಲ್ಲಿ ನಾನು ಏನು ಬರೆಯೋದನ್ನು ಜಾಸ್ತಿ ಹೇಳ್ತಾ ಇಲ್ಲ, ಡ್ರಾಯಿಂಗ್ ಅಷ್ಟೇ ಹೇಳ್ತಾ ಇದ್ದೀನಿ, ಸ್ಕೆಚಿಂಗ್ ಮಾಡೋದನ್ನು ಅಷ್ಟೇ ಕಲಿಸ್ತಾ ಇದ್ದೀನಿ. ಸೊ ಅದನ್ನು ಮೊದಲು ಪ್ರಾಕ್ಟೀಸ್ ಮಾಡಿಕೊಂಡು, ಓದು ಬರಹ ಬರಲ್ಲ ಅಂತ ಹೇಳಿದ್ರು ಕೂಡ ಕಾನ್ಫಿಡೆಂಟಾಗಿ ನೀವು ಮಾಡಿ. ಒಂದು ಸ್ಕೇಲ್ ತಗೊಳ್ಳಿ, ಲೈನ್ಸ್ಗಳನ್ನು ಡ್ರಾಯಿಂಗ್ ಮಾಡಿ, ಖಂಡಿತ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಳು ಒಬ್ಬರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ. ನೋಡಿದ್ರೇ ತುಂಬ ಖುಷಿ ಅನಿಸುತ್ತೆ. ನಾನು ಆನ್ಲೈನಲ್ಲಿ ಕ್ಲಾಸ್ ತಗೊಳ್ತಾ ಇರೋದು ಖುಷಿ ಅನಿಸುತ್ತೆ ನನಗೆ. ನಿಮ್ಮಂಥ ಸ್ಟೂಡೆಂಟ್ಸ್ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಬಹುದು. ಇರುವಂತಹ ಕೆಲಸವನ್ನು ತುಂಬ ಅರ್ಥ ಆಗಿಲ್ಲ ಅಂದರೂ ಕೂಡ ಕೆಲವರು ಅರ್ಥ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ. ಅಂಥವ್ರಿಗೆಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ಮತ್ತು ಇಲ್ಲಿ ಕೆಲವರು ನೇಮ್ನ ಮೆನ್ಷನ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬರ್ತಾ ಬರ್ತಾ ವರ್ಕ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನಿಮ್ಮ ವರ್ಕ್ ಬೇರೆಯವ್ರಿಗೂ ಗೊತ್ತಾಗಲಿ, ಸ್ವಲ್ಪ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾಕೆ ನಾನು ಸ್ಕೋರ್ ಕೊಡ್ತೀನಿ ನೆಕ್ಸ್ಟ್ ಲೆವೆಲ್ ಕೋರ್ಸ್ಗಳಲ್ಲಿ ಅಂತ ಗೊತ್ತಾಗಲಿ. ಅದರಿಂದ ದಯವಿಟ್ಟು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಪ್ಲೇಸ್ ಆಗಿರ್ಬೋದು ಮೆನ್ಷನ್ ಮಾಡಿ. ನೀವು ಓದಿರುವಂಥದ್ದು ಏನು ಓದಿಲ್ಲ ಅಂದರೂ ಪರವಾಗಿಲ್ಲ, ಓದಿದ್ರೂ ಪರವಾಗಿಲ್ಲ, ಏನು ಮಾಡಿದ್ದೀರಾ ಅದನ್ನು ನೀಟಾಗಿ ಮೆನ್ಷನ್ ಮಾಡಿ. ಇಲ್ಲಿ ನಾನು ಹೇಳ್ಕೊಟ್ಟಿರೋ ಅಸೈನ್ಮೆಂಟ್ಸ್ಗಳನ್ನು ತುಂಬ ನೀಟಾಗಿ ನಾನು ಹೇಳ್ಕೊಟ್ಟಿರುವಂಥ ಮೆಥಡಲ್ಲೇ ಮಾಡಿದ್ದಾರೆ. ಕೆಲವರು ಮಾಡೋಕ್ಕೆ ಬಂದಿಲ್ಲ, ಬಟ್ ಅಂಥವರು ಇಲ್ಲಿ ಕೆಲವರು ತುಂಬ ಚೆನ್ನಾಗಿ ಮಾಡಿರೋ ಅಂಥವ್ರು ಅಸೈನ್ಮೆಂಟ್ಸ್ಗಳನ್ನು ಕಂಪ್ಲೀಟಾಗಿ ಹೇಗೆ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಲೆವೆಲ್ ಕೋರ್ಸ್ಗಳಿಗೆ ಅದೇ ರೀತಿ ನೀವು ಬ್ಲೌಸ್ ಕೋರ್ಸ್ ಆಗಿದ್ರೂ ಪರವಾಗಿಲ್ಲ, ಅಸೈನ್ಮೆಂಟ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಆಗಿದ್ರೂ ಕೂಡ ಸೇಮ್ ಮೆಥಡಲ್ಲಿ ಕಳಿಸ್ಬೇಕು. ಯಾಕೆ ಇಷ್ಟು ಅಸೈನ್ಮೆಂಟ್ಗಳು ಮಾಡಿಸೋದು ಅಂತ ಹೇಳಿದ್ರೆ, ಫ್ಯಾಷನ್ ಡಿಸೈನಿಂಗಲ್ಲಿ ನೀವು ಎಷ್ಟು ಸ್ಕೆಚ್ ಮಾಡ್ತೀರಾ, ಎಷ್ಟು ಅಸೈನ್ಮೆಂಟ್ಗಳನ್ನು ಮಾಡ್ತೀರಾ, ಬ್ಲೌಸ್ ಕೋರ್ಸ್ ಆಗಿದ್ದರೂ ಅಷ್ಟೇ ಎಷ್ಟು ಕಟಿಂಗ್ಗಳನ್ನು ಮಾಡ್ತೀರಾ, ಎಷ್ಟು ನೆನಪಲ್ಲಿ ನೀವು ಅಸೈನ್ಮೆಂಟ್ಗಳನ್ನು ಮಾಡ್ತೀರಾ, ನಿಮಗೆ ಎಷ್ಟೇ ವರ್ಷ ಆಗಲಿ ಮರ್ತು ಹೋಗೋದಿಲ್ಲ. ಅದೊಂದು ರೀಸನ್ನಿಂದನೇ ಅಸೈನ್ಮೆಂಟ್ಗಳನ್ನು ಮಾಡಿಸೋದು. ಒಂದು ವೇಳೆ ಈಗ ವರ್ಕ್ ಕಲ್ತಿರ್ತೀರಾ, ಒಂದು 6 ತಿಂಗಳು ಗ್ಯಾಪ್ ಕೊಡ್ತೀರಾ, ಮತ್ತೆ ನೀವು ಹೋಗಿ ಕಟಿಂಗು ಸ್ಟಿಚಿಂಗ್ ಜಾಯಿನ್ ಆಗಿ ದುಡ್ಡು ಕೊಟ್ಟು ಕಲಿಬೇಕಾ? ಅದು ಬೇಡ ಅಲ್ವಾ. ಅದರಿಂದನೇ ನಿಮ್ಮ ವರ್ಕ್ ನೀವು ನೋಟ್ಸ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಬೇಕು. ನಿಮ್ಮ ಅಸೈನ್ಮೆಂಟ್ ನೋಡಿದ ತಕ್ಷಣ ನಾನು ಇದನ್ನು ಮಾಡಿದ್ದೆ, ಹೀಗೆ ಮಾಡಿದ್ದೆ ಅಂತ ಅರ್ಥ ಆಗಬೇಕು. ನಾವು ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಯಾವುದೇ ಒಂದು ಡಿಗ್ರಿ ಕೋರ್ಸ್ಗಳಿಗೆ ಜಾಯಿನ್ ಆದರೂ ಕೂಡ ಕಾಲೇಜ್ಗಳಲ್ಲಿ ಇದೇ ರೀತಿಯೇ ವರ್ಕ್ ಮಾಡಿಸೋದು. ನಮಗೂ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿರ್ತೀವಿ. ಹಾರ್ಡ್ ವರ್ಕ್ ಮಾಡಿರೋದ್ರಿಂದನೇ ನಾನು ನಿಮಗೆ ಇಷ್ಟು ನೀಟಾಗಿ ಟೀಚ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನನ್ನ ಕೈಲೂ ಆಗೋದಿಲ್ಲ ಅಲ್ವಾ. ನೆನಪಿರೋದ್ರಿಂದ
ಅಂತಾನೆ. ಯಾಕಂದರೆ 1000 ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಪರ್ಟಿಕ್ಯುಲರಾಗಿ ಒಂದೊಂದೇ ಟಾಪಿಕ್ನ ನಾನು ಕವರ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿರಬೇಕಲ್ವಾ. ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ಕೊಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ. ಅದೇ ರೀತಿಯೇ ಅಸೈನ್ಮೆಂಟ್ ಅನ್ನೋದು ಕಂಪಲ್ಸರಿ. ಫ್ಯಾಷನ್ ಡಿಸೈನಿಂಗ್ ಆಗಿರಬಹುದು, ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ ಆಗಿರ್ಬೋದು, ಕಂಪಲ್ಸರಿ ಅಸೈನ್ಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು. ನಂತರ ಕ್ಲಾಸಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಯಾರಾದರೂ ಕೆಲವರು ಈಗ ಕಳಿಸ್ಲಾ ಅವಾಗ ಕಳಿಸ್ಲಾ ಅಂತ ಕೇಳ್ತಾ ಇದ್ದೀರಾ. ಅಸೈನ್ಮೆಂಟ್ ಕಂಪಲ್ಸರಿ. ಪ್ರೀವಿಯಸ್ ಕ್ಲಾಸಿಂದು ವೀಡಿಯೋಸ್ ಎಲ್ಲ ನೋಡಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ವಾರ್ಮ್ ಅಪ್ ಕ್ಲಾಸ್ಗಳದೆಲ್ಲ ಅದು ನಿಮಗೆ ಬಂದಿಲ್ಲ ಅಂದರೆ ನನಗೆ ನೆಕ್ಸ್ಟ್ ಲೆವೆಲ್ ಕೋರ್ಸ್ಗಳನ್ನು ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ಇಷ್ಟು ವರ್ಕೌಟ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಓಕೆ ನೀಟಾಗಿದೆ ಫಿನಿಶಿಂಗ್ ಅನ್ನುವಂತಹ ಅಸೈನ್ಮೆಂಟ್ಗಳನ್ನು ಮಾತ್ರ ಆನ್ಲೈನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅಸೈನ್ಮೆಂಟ್ಗಳು ಕಳಿಸಿದ್ದೀರಾ, ಕೆಲವರು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕಳಿಸಿ ಅಂತ ಏನು ಹೇಳಿದ್ದೀನಿ ಅಂಥವರೆಲ್ಲ ದಯವಿಟ್ಟು ಕಳಿಸಿ, ವರ್ಕ್ ಮಾಡಿ ನಂತರ ಕಳಿಸಿ ಅಂಥವ್ರಿಗೆಲ್ಲ ನಾನು ಮೆನ್ಷನ್ ಮಾಡಿ ಮೆಸೇಜ್ ಮಾಡಿದ್ದೀನಿ. ಯಾರ್ದೆಲ್ಲ ಅಸೈನ್ಮೆಂಟ್ ಶೇರ್ ಮಾಡಿಲ್ಲ ಅಂಥ ಸ್ಟೂಡೆಂಟ್ಸ್ಗಳು ಡಿಸಪಾಯಿಂಟ್ ಆಗೋದು ಬೇಡ, ಬೇಜಾರು ಮಾಡ್ಕೋಬೇಡಿ. ವರ್ಕ್ನ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಟ್ರೈ ಮಾಡಿ, ನಂತರ ಅಸೈನ್ಮೆಂಟ್ ನೀಟಾಗಿ ಫಿನಿಷ್ ಮಾಡಿ ಕಳಿಸಿ. ಖಂಡಿತ ಎಗೈನ್ ಮತ್ತೆ ನಾನು ನಿಮ್ಮ ಒಂದು ವರ್ಕ್ನ ಶೇರ್ ಮಾಡ್ತೀನಿ. ಯಾರಿಗೇ ಆಗಲಿ ಒಂದೇ ಸಲ ಕೆಲಸ ಆಗಲಿ, ಏನೇ ಒಂದು ವರ್ಕ್ ಕೊಟ್ಟರು ಒಂದೇ ಸಲ ಬರಲ್ಲ. ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಖಂಡಿತ ಅದರಲ್ಲಿ ಕಲಿಯೋದಕ್ಕೆ ಸಾಧ್ಯ, ಆ ವರ್ಕ್ ನಾವು ಮಾಡೋದಕ್ಕೆ ಸಾಧ್ಯ. ಸೊ ಯಾರು ಡಿಸಪಾಯಿಂಟ್ ಆಗಬಾರ್ದು, ಯಾರು ಡಿಪ್ರೆಸ್ ಆಗಬಾರ್ದು, ಅಯ್ಯೋ ನಾನು ಕಲಿಯೋದಕ್ಕಾಗೋದಿಲ್ಲ ಅಂತ ಹೇಳಿ ಯಾರೂ ಡಿಮೋಟಿವೇಟ್ ಆಗಬೇಡಿ. ಎಲ್ಲರೂ ಟ್ರೈ ಮಾಡಿದ್ರೆ ಓದಿರಲಿ ಓದ್ದಲೇ ಇರಲಿ, ನೀವು ಫ್ಯಾಷನ್ ಡಿಸೈನಿಂಗ್ ಅನ್ನೋದನ್ನು ಪ್ರಾಕ್ಟಿಕಲ್ ಕ್ಲಾಸ್ಗಳ ಥ್ರೂ 100% ಕಲಿಬಹುದು. ನಾನು ಕಲಿಸ್ತೀನಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಪ್ರತಿಯೊಂದು ಅಸೈನ್ಮೆಂಟ್ಗಳನ್ನೂ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಲೆವೆಲ್ ನೀವು ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಕೆಲವರು ಅಸೈನ್ಮೆಂಟ್ ಶೇರ್ ಮಾಡಿಲ್ಲ ನಾನಿಲ್ಲಿ, ಅಂಥವರು ದಯವಿಟ್ಟು ಎಗೈನ್ ನೀಟಾಗಿ ಮಾಡಿಬಿಟ್ಟು ಕಳಿಸಿ. ಕೋರ್ಸ್ಗಳಿಗೆ ಜಾಯ್ನ್ ಆಗಿರುವಂಥವರು ಪ್ಲೇ ಲಿಸ್ಟಲ್ಲಿ ನಾನಿವಾಗ ಗ್ರೂಪ್ ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ಪ್ಲೇ ಲಿಸ್ಟ್ ನೇಮ್ಗಳು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಈ ಒಂದು ಹಳೆಯ ವಿಡಿಯೋಗಳೇನಿದೆ ಅದು ವಾರ್ಮ್ ಅಪ್ ಕ್ಲಾಸ್ ಅಂತ ಹಾಕ್ತಾ ಇದ್ದೀನಿ. ಇವಾಗ ಹೊಸದಾಗಿ ಏನು ಕೋರ್ಸ್ಗಳು ಕೊಡ್ತಿದ್ದೀನಿ ಅದು ನ್ಯೂ ಅಂತ ಮೆನ್ಷನ್ ಮಾಡ್ತೀನಿ. ಅಂದರೆ ನ್ಯೂ 4 ಬ್ಲೌಸ್ ಕೋರ್ಸ್ ಅಂತ ಮೆನ್ಷನ್ ಮಾಡ್ತೀನಿ. ಅದನ್ನು ಫಾಲೋ ಮಾಡಿ. ಫ್ಯಾಷನ್ ಡಿಸೈನಿಂಗು ಅಷ್ಟೇ, ಹೊಸದಾಗಿ ರಿವಿಷನ್ ನ್ಯೂ ಮೆಥಡ್ಸ್ ಅಂತ ಹಾಕ್ತೀನಿ, ಅಥವಾ ಫ್ಯಾಷನ್ ಡಿಸೈನಿಂಗ್ ನ್ಯೂ ಕೋರ್ಸ್ 3 months ಅಂತ ಮೆನ್ಷನ್ ಮಾಡ್ತೀನಿ. ಆ ಒಂದು ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಹಳೆಯ ಅಸೈನ್ಮೆಂಟ್ಗಳು ಮಾಡಿಲ್ಲ ಅಂದರೆ ದಯವಿಟ್ಟು ಅಸೈನ್ಮೆಂಟ್ನ ಈ ಹೊಸ ಅಸೈನ್ಮೆಂಟ್ ಜೊತೆ ಒಂದೊಂದೇ ಸೇರಿಸ್ಕೊಂಡು ಮಾಡ್ತಾ ಹೋಗಿ. ಇವಾಗ ಏನು ಕ್ಲಾಸಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅದ್ರ ಜೊತೆ ನೀವು ಜಾಯಿನ್ ಆಗಬಹುದು. ತುಂಬ ಪೆಂಡಿಂಗ್ ಇಟ್ಟರೆ ವರ್ಕ್ ಅಂಥವ್ರು ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗಬೇಕಾಗತ್ತೆ. ಈ ಬ್ಯಾಚಲ್ಲಿ ಅಡ್ಮಿಷನ್ ತಗೊಳ್ಳೋದಿಲ್ಲ, ಫ್ರೀ ಆಗಿದ್ದರೂ ಅಷ್ಟೇ. ಕೋರ್ಸ್ ಫ್ರೀ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಇಷ್ಟ ಬಂದಾಗ ಮೆಸೇಜ್ ಮಾಡೋದು, ಇಷ್ಟ ಬಂದಾಗ ಅಸೈನ್ಮೆಂಟ್ಗಳನ್ನು ಶೇರ್ ಮಾಡಿದ್ರೆ ಅಂತಹ ಅಸೈನ್ಮೆಂಟ್ಗಳನ್ನು ಚೆಕ್ ಮಾಡೋದಿಲ್ಲ, ನಾನು ರಿಸೀವ್ ಕೂಡ ಮಾಡೋದಿಲ್ಲ. ನೀವು ಅಂಥವರು ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗಬೇಕಾಗುತ್ತೆ. ಈಗ ಆಲ್ರೆಡಿ ಒಂದು ಬ್ಯಾಚ್ ಏನು ಸ್ಟಾರ್ಟ್ ಆಗಿದೆ, ಕೆಲವ್ರದ್ದು ನೇಮ್ ಎಲ್ಲ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ನೇಮ್ ಕಳಿಸಿಲ್ಲ ಅನ್ನೋಂಥವ್ರು ನೆಕ್ಸ್ಟ್ ಅಸೈನ್ಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಅಸೈನ್ಮೆಂಟ್ ಮೇಲೆ ಒಂದು ವೈಟ್ ಸ್ಲಿಪ್ಪಲ್ಲಿ ನಿಮ್ಮ ಹೆಸರು, ನಿಮ್ಮ ಓದು, ನಿಮ್ಮ ಊರಿನ ಹೆಸರನ್ನು ಮೆನ್ಷನ್ ಮಾಡಿ ಕಳಿಸಿ. ನನಗೆ ನೆಕ್ಸ್ಟ್ ಲೆವೆಲ್ ಕೋರ್ಸ್ಗಳಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಹೌದು, ಇವರು ಈ ರೀತಿ ಹಾರ್ಡ್ ವರ್ಕ್ ಮಾಡಿದರೆ ಇವರಿಗೆ ನಾನು ಸರ್ಟಿಫಿಕೇಟ್ ಕೊಡಬೇಕು ಅಂತ ನನಗೂ ಕೂಡ ಅನ್ನಿಸ್ಬೇಕು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಆದಷ್ಟು ವೀಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಬೇರೆಯವ್ರಿಗೂ ಈ ಕೋರ್ಸ್ ಯೂಸ್ ಆಗಲಿ, ಬೇರೆ ಪ್ರಾಬ್ಲಮಲ್ಲಿರೋಂಥವ್ರಿಗೆ ಯುಟಿಲೈಸ್ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ನ ಮಾಡಿ, ಸಪೋರ್ಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಎಗೈನ್ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಅಸೈನ್ಮೆಂಟ್ ಮಾಡಿರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮೀಟ್ ಮಾಡೋಣ.